Hello dear students, welcome to physics class. It is the last part of the chapter 2 units and measurement by Shweta Kulkarni, RSH PU College Vidyagiri, Dharwad. In the last video, we discussed about the problematic section based on the parallax method, error calculation and conversion of one system to the another system, correctness of the equation. In this session, we discuss important questions, means the questions which are asked in the previous year question paper. One by one. First one, mention the dimensions of the torque. It is a carries 1 mark which is asked in the year 2014 March for a 1 mark. Now, how you written the torque? Torque can be, it is the force into displacement. Force into displacement. What is the dimensional formula for the force? It is M L T raised to minus 2. Put it in the square bracket. For the length, it is a L. Then L square. Total dimensional formula is M L square T raised to minus 2. It is the dimensional formula for the torque. It carries out the 1 mark. Idenu step ಬರಿಲಿಲ್ದಂಗ ಡೈರೆಕ್ಟ್ ನೀವು ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರು ಸಾಕು. ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತ ಹೇಳಿ ಬರೆದು ಫೋರ್ಸ್ದು ಫಾರ್ಮುಲಾ ಲೆಂತ್ದ ಫಾರ್ಮುಲಾ ಬರೆಯೋ ಬದಲಿ ಡೈರೆಕ್ಟ್ದ ಟಾರ್ಕ್ದ ಫಾರ್ಮುಲಾ ಬರೆದ್ರು ಸಾಕು. ಇಟ್ ಕ್ಯಾರೀಸ್ ಔಟ್ ದ 1 mark. Second one, check the dimensional correctness of the equation V equal to V naught plus AT. It is an important one, repeatedly asked in the examination either for the 2 mark or for the 3 mark. Fine. If they ask for the 2 mark, how this 2 mark is to be distributed? 1 mark is for the dimensional formula for the V, V naught, A and T. Here V is the final velocity, V naught is the initial velocity, A is the acceleration, T is the time. ಅವು ಮೂರುದು ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ 1 mark. ನೆಕ್ಸ್ಟ್ ಅವು ಡೈಮೆನ್ಷನಲ್ ಫಾರ್ಮುಲಾ RHS ಸೈಡ್ LHS ಸೈಡ್ ಬರೆದು ಎರಡೂ ಇಕ್ವೇಟ್ ಮಾಡಿ ನೀವು ತೋರಿಸಿದ್ರೆ ಇಟ್ ಕ್ಯಾರೀಸ್ ಅ 1 more mark. ಟೋಟಲಿ ಇಟ್ ಕ್ಯಾರೀಸ್ ದ 2 mark. 3 ಮಾರ್ಕಿಗೆ ಹೆಂಗೆ ಅಂಥೇಳಿ ನೆಕ್ಸ್ಟ್ ಒಂದು ಕ್ವಶನ್ ಪೇಪರ್ ಒಳಗೆ ಕೇಳಿದದ, ಅದ್ರೊಳಗೆ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್, write a note on parallax method for measuring a large distance for a 3 mark in the year 2014. ಪ್ಯಾರ್ಲ್ಯಾಕ್ಸ್ ಮೆಥಡ್ ಅಂತಂದ್ರೆ ಓಕೆ 3 ಮಾರ್ಕಿಗೆ ಐತಲ್ಲ, ಎಷ್ಟು ಉದ್ದ ಬರಿಬೇಕು ಏನು ಹಿಂಗಂತ ಹೇಳಿ ನಿಮ್ಗೆ ಐಡಿಯಾ ಬರಬೇಕು. ಫಸ್ಟ್ ಇದ್ರೊಳಗೇನ 1 mark ಡೈಗ್ರಾಮಿಗೆ ಕೊಡ್ತಾರೆ. ಡೈಗ್ರಾಮಿಗೆ ಹೆಂಗಂದ್ರೇನು ಅರ್ತ್, ಇಲ್ಲೇ ಸಣ್ಣ ಇವೆರಡು ಪಾಯಿಂಟ್, ಇದ್ರದ್ದು ಡಯಾಮೀಟರ್ ಕ್ಯಾಪಿಟಲ್ ಡಿ, ಸ್ಮಾಲ್ ಡಿ ಇಸ್ ದ ಡಿಸ್ಟನ್ಸ್ ಆ್ಯಂಡ್ ದ ಟೀಟ್. ಇದು ನೀವು ಡೈಗ್ರಾಮ್ ನೀಟಾಗಿ ಹಾಕಿ ಅರ್ತು ಸಣ್ಣ ಪಾಯಿಂಟ್ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ತೋರಿಸಿದ್ರೆ 1 mark. ನೆಕ್ಸ್ಟ್ 1 more mark ಅಂತಂದ್ರೆ ನೀವು ಸ್ವಲ್ಪ ಎಕ್ಸ್ಪ್ಲನೇಷನ್ ಬರಿಬೇಕು. ಪ್ಯಾರ್ಲ್ಯಾಕ್ಸ್ ಮೆಥಡ್ ಅಂದ್ರೇನು ಅಂತೇಳಿ. 1 eye ಕ್ಲೋಸ್ ಮಾಡಿ ಆಬ್ಜೆಕ್ಟ್ ನೋಡಿದಾಗ ಲೆಫ್ಟ್ ಸೈಡ್, ರೈಟ್ ಐ ಕ್ಲೋಸ್ ನೋಡಿದಾಗ ನೆಕ್ಸ್ಟ್ ಲೆಫ್ಟ್ ಸೈಡ್ ಶಿಫ್ಟ್ ಆದಂಗೆ ಕಾಣಿಸುತ್ತೆ, ಅದಕ್ಕೆ ನಾವು ಪ್ಯಾರ್ಲ್ಯಾಕ್ಸ್ ಮೆಥಡ್ ಅಂತೀವಿ. ಇಲ್ಲೇ ಡಿ ಅಂತಂದ್ರೆ ಕ್ಯಾಪಿಟಲ್ ಡಿ ಡಯಾಮೀಟರ್ ಅರ್ಥದ 2 ಪಾಯಿಂಟ್ ಒಳಗೆ ನಾವು ಒಂದು ಸ್ಟಾರ್ ಅಬ್ಸರ್ವೇಷನ್ ಮಾಡ್ತಿದ್ವಿ. ಸ್ಟಾರ್ ಅಬ್ಸರ್ವೇಷನ್ ಡಿಸ್ಟೆನ್ಸನ್ನ ಡಿ ಅಂತ ತೊಗೊಂಡು 2 ಪ್ಯಾರ್ಲ್ಯಾಕ್ಸ್ ಪೊಸಿಷನ್ ನಡುವಿನ ಆ್ಯಂಗಲ್ನ ಪ್ಯಾರ್ಲ್ಯಾಕ್ಸ್ ಆ್ಯಂಗಲ್ ಟೀಟಾ ಅಂತ ಬರೆದ್ವಿ. ಇದೊಂದು ಪಾಯಿಂಟ್ ಮೆನ್ಷನ್ ಮಾಡಬೇಕು. ಇದಾದಮೇಲೆ ಎಟ್ ದ ಎಂಡಿಗೆ ಎಕ್ಸ್ಪ್ರೆಷನ್ ಬರಬೇಕು ವಿತ್ ದ ಹೆಲ್ಪ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸ್ಮಾಲ್ ಡಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಟೀಟಾ. ಇದು ಎಕ್ಸ್ಪ್ರೆಷನ್ ಕರೆಕ್ಟ್ ಬರೆದ್ರಿಂದ ಇಟ್ ಕ್ಯಾರೀಸ್ ಔಟ್ ಅ 1 mark. ಟೋಟಲ್ 3 mark. 1 mark for the diagram, 1 mark for the explanation, 1 mark for the your expression. Totally 3 mark. Next one, what is a measurement for the 1 mark? ಮೆಜರ್ಮೆಂಟ್ ಅಂದ್ರೇನು ಅದರ ಡೆಫಿನೇಷನ್ ಬರಿಬೇಕು. ಡೆಫಿನೇಷನ್ಗೆ 1 mark ಅದ 2015 ಮಾರ್ಚ್ ಒಳಗೆ ಕೇಳಿದ್ದು. ನೆಕ್ಸ್ಟ್ ಪಾಯಿಂಟ್, ಮೆನ್ಷನ್ ಎನಿ 2 uses of the dimensional analysis.
ಮೂರು ಅದಾವು, ಮೂರೊಳಗೆ ಯಾವುದಾದ್ರೂ ಎರಡು ಬರೆದ್ರು ಸಾಕು. ವಾಟ್ ಆರ್ ದ ಯೂಸಸ್? ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್, ನೆಕ್ಸ್ಟ್ ಟು ವೆರಿಫೈ ದ ಇಕ್ವೇಷನ್ ಆರ್ ಟು ವೆರಿಫೈ ದ ಡೈಮೆನ್ಷನ್ಸ್. Next one, to derive the relationship between various physical quantity, okay, or to convert one system to another system. ಮೂರೊಳಗೆ ಯಾವುದಾದ್ರೂ ಎರಡು ಬರೆದ್ರೆ ಸಾಕು ಬಿಕಾಸ್ ಆಫ್ ದ 2 ಮಾರ್ಕ್. 3 ಮಾರ್ಕಿಗೆ ಕೇಳಿದ್ರೆ 3 ಬರೀಬೇಕು, ಇಲ್ಲ 2 ಮಾರ್ಕಿಗೆ ಕೇಳಿದ್ರೆ 2 ಮಾರ್ಕ್. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್, ವೇಟೇಜ್ ಆಫ್ ದ ಮಾರ್ಕ್ಸ್ ಫಾರ್ ದ ಚಾಪ್ಟರ್ 2 ಇಟ್ ಈಸ್ ಅ 3 ಮಾರ್ಕ್. ಅಂದ್ರೆ 3 ಮಾರ್ಕ್ ನಿಮ್ಗೆ ಕ್ವಶನ್ ಬರುತ್ತೆ. ಇಲ್ಲ ಅಬ್ಸರ್ವ್ ಮಾಡಿರಿ, 1 + 2 3 ಹಿಂಗಾದರೂ ಕೇಳ್ಬೋದು, ಇಲ್ಲ ಡೈರೆಕ್ಟ್ 3 ಮಾರ್ಕ್ ಕ್ವಶನ್ ಕೇಳ್ಬೋದು. ಯಾವುದೋ ಒಂದು ಸಲ ಏನು ಮಾಡಿದಾರೆ, ಬರೀ 2 ಮಾರ್ಕ್ ಕೇಳ್ಯಾರ, ಇಲ್ಲ 4 ಮಾರ್ಕ್ ಕೇಳ್ಯಾರ. ಯೂಶ್ವಲಿ ಏನು ಮಾಡ್ತಾರೆ, 3 ಮಾರ್ಕ್ +or-1 ಆಗ್ಬೋದು. ಮೋಸ್ಟ್ ಆಫ್ ದ ಟೈಮ್ 3 ಮಾರ್ಕ್ ಕೇಳಿರ್ತಾರೆ. ನೆಕ್ಸ್ಟ್ ಪಾಯಿಂಟ್, ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್. ಓಕೆ, ಸೇಮ್ ಪ್ರಾಬ್ಲಮ್ ಇಲ್ಲೇ 2 ಮಾರ್ಕಿಗೆ ಕೇಳಿದ್ರು, ಇಲ್ಲೇನು ಮಾಡಿದ್ದಾರೆ 3 ಮಾರ್ಕಿಗೆ ಕೇಳಿದ್ದಾರೆ. ಹೌದಾ, 3 ಮಾರ್ಕಿಗೆ ಅಂತಂದರೆ ಹೆಂಗೆ ಬರೀಬೇಕು, ಮಾರ್ಕ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಾವೆ ಅಂತಂದ್ರೆ, ಇವು 3 ಕ್ವಾಂಟಿಟಿದು ಏನು ಮಾಡಬೇಕು, ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ 1 ಮಾರ್ಕ್. ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ LHS ಸಪ್ರೇಟು RHS ಸಪ್ರೇಟ್ ಬರೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ವಿಗೆ ಇಲ್ಲೇ ಇದಂತರೂ LHS ಸೈಡ್ ಬರೀ ವಿ ಐತಿ, ಇದ್ರ ಪ್ರಾಬ್ಲಮ್ ಇಲ್ಲ. RHS ಸೈಡ್ ಏನೈತಿ, V0 80 ಎರಡು ಆ್ಯಡಪ್ ಐತಿ. ಆ್ಯಡಪ್ ಮಾಡ್ದೆ ನಮ್ಗೆ ಫೈನಲ್ ಡೈಮೆನ್ಷನಲ್ ಫಾರ್ಮುಲಾ ಬರುತ್ತೆ RHS ಸೈಡ್, ಅದನ್ನು ಬರೆಯೋದಕ್ಕೆ 1 ಮಾರ್ಕ್. ಎಟ್ ದ ಎಂಡ್ ಎರಡೂ ಈಕ್ವೇಟ್ ಮಾಡಿ LHS RHS ಎರಡೂ ಸೇಮ್ ಅದಾವು ಅಂತೇಳಿ ಸ್ಟೇಟ್ಮೆಂಟ್ ಬರೋದು ಫಾರ್ಮೇಷನ್ ಒಳಗೆ ಬರೆಯೋದಕ್ಕೆ 3 ಮಾರ್ಕ್. ಟೋಟಲಿ 3 ಮಾರ್ಕ್. 1 ಮಾರ್ಕ್ ಫಾರ್ ದ ಡೈಮೆನ್ಷನ್ಸ್ ಆಫ್ ದ ಆಲ್ ದ ಫಿಸಿಕಲ್ ಕ್ವಾಂಟಿಟೀಸ್. Next 1 mark for the LHS quantity and RHS quantity substitution, and 1 more mark calculation of this LHS RHS and equating the two. Totally we have the 3 mark distribution in the year 2016 March. Another one, write the dimensional formula for the torque. ಟಾರ್ಕಿಗೆ ಆಲ್ರೆಡಿ ಹೇಳಿದ್ದು ನಾವು, ಫೋರ್ಸ್ ಇಂಟು ಡಿಸ್ಟನ್ಸ್ ಇದೆಲ್ಲ ಬರೆಯೋ ಬದಲಿ ಡೈರೆಕ್ಟ್ mL²T⁻² ಅಂತ ಬರೆದ್ರು ಸಾಕು. ಕ್ಯಾರೀಸ್ ಆಫ್ ದ 1 ಮಾರ್ಕ್ ಇನ್ ದ ಇಯರ್ 2016 ಮೇ ಅಂತಂದ್ರೆ ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ದು, ಮಾರ್ಚ್ ಅಂತಂದ್ರೆ ನಿಮ್ದು ಫೈನಲ್ ಎಕ್ಸಾಮ್. 3 ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಇಸ್ ಕ್ಲಿಯರ್. 1 ಮಾರ್ಕ್ ಫಾರ್ ದ ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ ಬರೆಯೋ ಮುಂದೆ ಕಂಪಲ್ಸರಿ ನೀವು ಸ್ಕ್ವೇರ್ ಬ್ರಾಕೆಟ್ ಹಾಕಲೇಬೇಕು. ಬರೀ ಮಾಸದ ಒಂದಾಗ ಕೊಟ್ಟಾರ ಬಿಡು, ಮಾಸ್ ಅಂತಂದ್ರೆ ಬರೀ ಎಮ್ ಅಂತ ಬರಿತೇವಿ, ಟೈಮ್ ಬರೀ ಟಿ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾವುದೇ ಫಿಸಿಕಲ್ ಕ್ವಾಂಟಿಟೀಸ್ ಡೈಮೆನ್ಷನಲ್ ಫಾರ್ಮುಲಾ ಬರೀತೀರಿ ಅಂತಂದ್ರೆ ಅದಕ್ಕೆ ಕಂಪಲ್ಸರಿ ಏನಾಗಬೇಕು, ಸ್ಕ್ವೇರ್ ಬ್ರಾಕೆಟ್ ನೀವು ಹಾಕಲೇಬೇಕು. Another 1 mark for substitution LHS and RHS plus 1 more mark ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ಈಕ್ವೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಮೂವ್, ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ. ಓಕೆ, ಸಾರಿ, ಇಟ್ ಈಸ್ ಫಾರ್ ದ 3 ಮಾರ್ಕ್. ಇಟ್ ಈಸ್ ಫಾರ್ 3 ಮಾರ್ಕ್. ಪ್ರೆಷರ್ದು ಫಾರ್ಮುಲಾಕ್ಕೆ 1 ಮಾರ್ಕ್, ವೇವ್ ಲೆಂತ್ಗೆ 1 ಮಾರ್ಕ್, ಫೋರ್ಸಿಗೆ 1 ಮಾಡಿ. ಪ್ರೆಷರ್ P, ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಪ್ರೆಷರ್ P? ಪ್ರೆಷರ್ಗೆ ಹೆಂಗಂತ ಬರಿತೀರಿ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಫೈನಲ್ ಆನ್ಸರ್ ಬರೆದ್ರೆ ಸಾಕು. ನೀವು ಫೋರ್ಸ್ ಬೈ ಏರಿಯಾ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡಿ ಬರೆಯೋದಕ್ಕಿಂತ ಫೈನಲಿ ನೀವು ಪ್ರೆಷರಿಗೆ mL⁻⁻1 T⁻⁻2 ಡೈರೆಕ್ಟ್ಲಿ ಬರೆದ್ರೂ ನಡೆಯುತ್ತೈತಿ. ನೀವು ಫೋರ್ಸದು ಬರೋದು ಕ್ಯಾಲ್ಕುಲೇಷನ್ ಮಾಡಿ ಬರೆದ್ರೂ ಪ್ರಾಬ್ಲಮ್ ಇಲ್ಲ. ಬರೀ ಪ್ರೆಷರ್ಗೆ 1 ಮಾರ್ಕ್ ಇರೋದಕ್ಕೆ ಡೈರೆಕ್ಟಾಗಿ ಬರೆದ್ರೂ ಸಾಕು. ವೇವ್ ಲೆಂತ್ ಅಂದರೆ ವೇವ್ ಲೆಂತ್ ಹೆಂಗೆ ಮೆಜರ್ಮೆಂಟ್ ಮಾಡ್ತೀರಿ, ಡಿಸ್ಟನ್ಸ್ ಬಿಟ್ವೀನ್ ಕನ್ಸ್ಟ್ರಕ್ಟಿವ್ ಕ್ರಸ್ಟ್ ಆರ್ ಟಫ್ ಅಂದರೆ ಇಟ್ ಈಸ್ ಅ ಮೆಜರ್ಮೆಂಟ್ ಆಫ್ ದ ಲೆಂತ್. ಡೈಮೆನ್ಷನಲ್ ಫಾರ್ಮುಲಾ ಏನು, ಲೆಂತಿಗೆ ಎಲ್, ಜಸ್ಟ್ ಇಷ್ಟ ಬರೆದ್ರೂ ಸಾಕು, ಕ್ಯಾರೀಸ್ ಔಟ್ 1 ಮಾರ್ಕ್. ನೆಕ್ಸ್ಟ್ ವಿ ಆಲ್ರೆಡಿ ನೋ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಫೋರ್ಸ್ mL⁻⁻2. ಫೈನಲ್ ಎಕ್ಸ್ಪ್ರೆಷನ್ ಬರೆದ್ರೂ ಸಾಕು. ಪ್ರೆಷರ್ಗೆ 1 ಮಾರ್ಕ್, ವೇವ್ ಲೆಂತ್ದ 1 ಮಾರ್ಕ್, ಫೋರ್ಸಿಗೆ 1 ಮಾರ್ಕ್, ಟೋಟಲಿ 3 ಮಾರ್ಕ್. 3 ಸಪ್ರೇಟ್ ಕೇಳಿದ್ದಾರೆ, ಒಂದೊಂದು ಕೇಳಿದ್ರೆ 1 ಮಾರ್ಕಿಗೆ, 3 ಕೇಳಿದ್ದಕ್ಕೆ ಡೈರೆಕ್ಟ್ ನೀವು ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ ಸಾಕು, 3 ಮಾರ್ಕ್ಸ್ ಸಿಗತ್ತೆ. ನೆಕ್ಸ್ಟ್ ಪಾಯಿಂಟ್,
Name the method of measuring the long distance such as the distance of a planets and star. Which method we are using? Yes, we use this parallax method. ಲಾಸ್ಟ್ 1 ಇಯರ್ ಒಳಗೆ ಕೇಳಿದ್ರು ಪ್ಯಾರಲಾಕ್ಸ್ ಮೆಥಡ್ ಎಕ್ಸ್ಪ್ಲನೇಷನ್ 3 ಮಾರ್ಕ್ ಕೇಳಿದ್ರು. ಇಲ್ಲೇನು ಮಾಡಿದಾರೆ, ಯಾವ ಮೆಥಡನ್ನು ಯೂಸ್ ಮಾಡ್ತೇವೆ ಲಾಂಗ್ ಡಿಸ್ಟೆನ್ಸ್ ಮೆಜರ್ಮೆಂಟಿಗೆ ಕೇಳಿದಾರೆ. ದಟ್ ಈಸ್ ಪ್ಯಾರಲಾಕ್ಸ್ ಮೆಥಡ್ ಕ್ಯಾರೀಸ್ ಫಾರ್ ದ 1 ಮಾರ್ಕ್ ಇನ್ ದ ಇಯರ್ 2017 ಮಾರ್ಚ್. ನೆಕ್ಸ್ಟ್ ಕ್ವಶನ್. What are significant figure? Write the number of a significant figure for this one value. Significant figure ಅಂದ್ರೇನು ಡೆಫಿನಿಷನ್ ಬರಬೇಕು. ಇಟ್ ಈಸ್ ಅ ಜಸ್ಟ್ ಕಾಂಬಿನೇಷನ್ ಆಫ್ ದ ಸರ್ಟೈನ್ ವ್ಯಾಲ್ಯೂ ಆ್ಯಂಡ್ ಅನ್ಸರ್ಟೈನ್ ವ್ಯಾಲ್ಯೂ. ಅಂದ್ರೆ ನಾನು ಜನರಲ್ ಡೆಫಿನಿಷನ್ ಹೇಳಿದೆ, ನೀವು ಪ್ರಾಪರ್ ಡೆಫಿನಿಷನ್ ಬರೆದ್ರೂ ಸಾಕು. ದ ನಂಬರ್ ಆಫ್ ರಿಲಯಬಲ್ ಡಿಜಿಟ್ ಪ್ಲಸ್ ದ ಫಸ್ಟ್ ಅನ್ಸರ್ಟೈನ್ ಡಿಜಿಟ್ ಆರ್ ನೋನ್ ಆಸ್ ದ ಸಿಗ್ನಿಫಿಕೆಂಟ್ ಫಿಗರ್. ಡೆಫಿನಿಷನ್ ಬರೆದ್ರೆ ಇಟ್ ಕ್ಯಾರೀಸ್ ಔಟ್ ದ 1 ಮಾರ್ಕ್. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಫಾರ್ ದಿಸ್ ಕ್ವಾಂಟಿಟಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ರೂಲ್ಸ್ ಒಮ್ಮೆ ನೆನಪು ಮಾಡ್ಕೊರಿ. ಇಟ್ ಕ್ಯಾರೀಸ್ ಔಟ್ ಫಾರ್ ದ 2 ಮಾರ್ಕ್. ಸಾರಿ, ಇಟ್ ಈಸ್ ಫಾರ್ ದ 2 ಮಾರ್ಕ್. 1 ಮಾರ್ಕ್ ಅಂತೂ ಸಿಗ್ನಿಫಿಕೆಂಟ್ ಫಿಗರ್ ಅಂದ್ರೇನು ಡೆಫಿನಿಷನಿಗೆ ಆತ. 1 ಮಾರ್ಕ್ ವ್ಯಾಲ್ಯೂ ಬರಬೇಕು. 10 ಪವರ್ಸ್ ಇತ್ತಂತಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಏನೂ ಅಫೆಕ್ಟ್ ಆಗಂಗಿಲ್ಲ. 10⁻³ ಇರಲಿ 10⁻⁴ ಇರಲಿ ಏನಿದ್ರೂ ಸಂಬಂಧ ಇಲ್ಲ. ರಿಮೈನಿಂಗ್ ಇರೋದೇನು 2.65. 2ದ ಮುಂದೆ ಏನಾದರೂ ಝೀರೋಸ್ ಇದ್ದು ಡೆಸಿಮಲ್ ಪಾಯಿಂಟ್ ಇರಲಿಲ್ಲ ಅಂದರೆ ಕನ್ಸಿಡರ್ ಆಗ್ತಿದ್ದಿಲ್ಲ. ಬಟ್ ಇದು ಇರೋದಕ್ಕೆ ಏನಾಗ್ತದೆ, ನಮ್ಮದು ಸಿಗ್ನಿಫಿಕೆಂಟ್ ಫಿಗರ್ ವ್ಯಾಲ್ಯೂ 3 ಅಕಾರ್ಡಿಂಗ್ ಟು ದ ರೂಲ್ಸ್. ಡೆಸಿಮಲ್ ಪಾಯಿಂಟ್ ಇತ್ತು ಅಂತಂದ್ರೆ ಅವನ್ನ ಝೀರೋಸ್ ಇದ್ದರೂ ಕನ್ಸಿಡರ್ ಮಾಡ್ತೀರಿ. ಇಲ್ಲಿ ಝೀರೋ ಇಲ್ಲ, ಡೈರೆಕ್ಟ್ ನಂಬರ್ ಇರೋದಕ್ಕೆ 2.65 ಐತಿ. ಸಿಗ್ನಿಫಿಕೆಂಟ್ ಫಿಗರ್ ವ್ಯಾಲ್ಯೂ 3. ಟೋಟಲ್ 2 ಮಾರ್ಕ್, 1 ಮಾರ್ಕ್ ಫಾರ್ ದ ಡೆಫಿನಿಷನ್, 1 ಮಾರ್ಕ್ ಫಾರ್ ದ ಸಿಗ್ನಿಫಿಕೆಂಟ್ ಫಿಗರ್ ವ್ಯಾಲ್ಯೂ. Next one. Which clock is used to measure the time accuracy? Measurement of the time. Measurement of the time ಒಳಗೆ ಹೇಳಿದ್ವಿ ನಾವು CCM atomic clock. We use CCM atomic clock. ಇದು ವರ್ಕ್ ಹೆಂಗಾಗತ್ತೆ, ಬೇಸ್ಡ್ ಆನ್ ದ ಆಸಿಲೇಷನ್ಸ್. ಅದರೊಳಗೆ ಅಕ್ಯುರೇಟ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಬೋದು. Which clock we used measurement of the time accuracy is CCM atomic clock for the 1 mark in the year 2017 totally. Next one. Check the correctness of the equation half mv² mgh. ಇದು ಇಂಪಾರ್ಟೆಂಟ್ ಒನ್, 3 ಮಾರ್ಕ್. ಅಗೇನ್ ದ 3 ಮಾರ್ಕ್ ಆ್ಯಂಡ್ 1 ಮೋರ್ ಪಾಯಿಂಟ್. ಇಲ್ಲಿ ಹಾಫ್ ಇರುತ್ತೆ ಮತ್ತು ನೀವು ಕನ್ಫ್ಯೂಷನ್ ಆಗಬೇಡ್ರಿ. ಇಕ್ವೇಟ್ ಮಾಡೋ ಮುಂದೆ mv² LHS ಸೈಡ್ ಬಂದಿರುತ್ತೆ ಫಾರ್ಮುಲಾ, RHS ಸೈಡ್ mgh ಸಿಕ್ಕಿರುತ್ತೆ. ಇಲ್ಲೇ mv² ನೀವು ಸಾಲ್ವ್ ಮಾಡ್ತೀರಿ, ಇಲ್ಲೇ mgh ಸಾಲ್ವ್ ಮಾಡ್ತೀರಿ. ಸಾಲ್ವ್ ಮಾಡಿದಾಗ ನಮ್ಗೆ ಡೈಮೆನ್ಷನಲ್ ಫಾರ್ಮುಲಾ ಸಿಗ್ತಾವೆ. m ಪವರ್ ಎಷ್ಟು, l ಪವರ್ ಎಷ್ಟು, t ಪವರ್ ಒಟ್ಟು ಹಿಂಗೇನೋ ಡೈಮೆನ್ಷನಲ್ ಫಾರ್ಮುಲಾ ಸಿಗ್ತದೆ. ಇಲ್ಲೇ ಮತ್ತು ಹಾಫ್ ಇರೋದಕ್ಕೆ ನೀವು ಕನ್ಫ್ಯೂಷನ್ ಆಗಬೇಡ್ರಿ. ಇಲ್ಲೇ ಎಮ್ದಿಷ್ಟು ವ್ಯಾಲ್ಯೂ ಬಂತು, ಇಲ್ಲಿ ಮತ್ತು ಹಾಫ್ ಇತ್ತಂದ್ರೆ ಅದು ಇಕ್ವೇಟ್ ಆಗಂಗಿಲ್ಲ, ಕರೆಕ್ಟ್ ಇಲ್ಲ ಅಂತೇಳಿ ಹಂಗೆ ಡಿಟರ್ಮೈನ್ ಮಾಡಬೇಡ್ರಿ. ಇಲ್ಲಿ ಹಾಫ್ ಏನು ಮಾಡ್ತಾರೆ, ಡೈಮೆನ್ಷನಲ್ ಲೆಸ್ ಕ್ವಾಂಟಿಟಿ ಇರೋದಕ್ಕೆ ಇದಕ್ಕೆ ಡೈಮೆನ್ಷನಲ್ ಕಾನ್ಸ್ಟಂಟ್ ಅಂಥೇಳಿ ಕನ್ಸಿಡರ್ ಮಾಡಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ರಿಮೈನಿಂಗ್ ಫಿಸಿಕಲ್ ಕ್ವಾಂಟಿಟಿಗಷ್ಟೇ ಡೈಮೆನ್ಷನಲ್ ಫಾರ್ಮುಲಾ ಬರೋದು, ಅದನ್ನು ಇಕ್ವೇಟ್ ಮಾಡಬೇಕು. ಅಗೇನ್ ದ 3 ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಈಸ್ ಇನ್ ದ ಫಾರ್ 1 ಮಾರ್ಕ್ ಫಾರ್ ದ dimensional formula for the mass m and v, next g, h ಬರೀಬೇಕು. ಮಾಸಿಗೆ ಬರೀ m ಐತಂತ ಹಂಗೆಲ್ಲ, ಕಂಪಲ್ಸರಿ ಮೆನ್ಷನ್ ಇನ್ ದ ಫ್ಲವರ್ ಬ್ರಾಕೆಟ್. ನೆಕ್ಸ್ಟ್ 1 ಮಾರ್ಕ್ LHS RHS ಅವೇನು ವ್ಯಾಲ್ಯೂಸ್ ಇರ್ತಾವೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪ್ಲಸ್ 1 ಮೋರ್ ಮಾರ್ಕ್ ಇವೆರಡೂ ಮಲ್ಟಿಪ್ಲಿಕೇಶನ್ ಇವದಾವಲ್ಲ, ಇದನ್ನು ಸಾಲ್ವ್ ಮಾಡಿ ಫೈನಲ್ LHS RHS ಬರೋದು ಈಕ್ವಲ್ ಸೈನ್ ಹಾಕಿ ದಿಸ್ ಇಕ್ವೇಷನ್ ಈಸ್ ಡೈಮೆನ್ಷನಲಿ ಕರೆಕ್ಟ್ ಅಂಥೇಳಿ ಸ್ಟೇಟ್ಮೆಂಟ್ ಬರೆದ ಕೂಡ 1 ಮಾರ್ಕ್. ಟೋಟಲಿ 3 ಮಾರ್ಕ್. ನೆಕ್ಸ್ಟ್ ಪಾಯಿಂಟ್, ಡಿಫೈನ್ ಅಬ್ಸಲ್ಯೂಟ್ ಎರರ್. ಅಬ್ಸಲ್ಯೂಟ್ ಎರರ್ದ ಡೆಫಿನಿಷನ್ ಬರೆದ್ರೆ ಸಾಕು. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಅಬ್ಸಲ್ಯೂಟ್ ಎರರ್? ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಮೆಜರ್ಮೆಂಟ್ and the true value of the quantity is called absolute error. ಜನರಲ್ ಡೆಫಿನಿಷನ್ ಬರಿಬೇಡ್ರಿ. ಜನರಲಿ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ವ್ಯಾಲ್ಯೂ ಆ್ಯಂಡ್ ಮೆಸರ್ಡ್ ವ್ಯಾಲ್ಯೂ ಬರೋದಕ್ಕಿಂತ
ಪ್ರಾಪರ್ ಡೆಫಿನೇಷನ್ಸ್ ಬರೀರಿ. ಮ್ಯಾಗ್ನಿಟ್ಯೂಡ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಮೆಜರ್ಮೆಂಟ್ ಆ್ಯಂಡ್ ದ ಟ್ರೂ ವ್ಯಾಲ್ಯೂ ಆಫ್ ದ ಕ್ವಾಂಟಿಟಿ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ಎರರ್. ಫಾರ್ ದ 1 mark, directly you are the definition in the year 2018. Next point, mention any two application of the dimensional analysis. ಆಲ್ರೆಡಿ ಒಮ್ಮೆ ಕೇಳಿದ್ರು, ಐ ಥಿಂಕ್ 2016 ಒಳಗೆ. ಅದೇ ಸೇಮ್ ರಿಪೀಟ್ ಆಗಿದೆ. ಇಲ್ಲೂ 2 ಅಪ್ಲಿಕೇಶನ್ ಅಂತ ಕೇಳಿದ್ರು 2 ಮಾರ್ಕಿಗೆ. 2 ಮಾರ್ಕಿಗೆ ಕೇಳಿದಾಗ ಯಾವುದಾದ್ರೂ ಬರೀರಿ. To check the correctness of the equation, or to convert one system to another system, or another one is to derive the physical relation of the physical quantity. ಮೂರೊಳಗೆ ಯಾವುದಾದ್ರೂ 2 ಬರೆದ್ರು ಸಾಕು. 2 mark 1 ಅಪ್ಲಿಕೇಶನ್ಗೆ ಆಗುತ್ತೆ. ನೆಕ್ಸ್ಟ್ ಒನ್, ಮೆನ್ಷನ್ ಅ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ದ ಡೈಮೆನ್ಷನಲ್ ಫಾರ್ಮುಲಾ. ಹಾಂ, ಇಲ್ಲಿ ಒಂದು ನಿಮಗೆ ಫಸ್ಟ್ ಏನು ಮಾಡಿದ್ರು, ಡೈರೆಕ್ಟ್ಲಿ ಫಿಸಿಕಲ್ ಕ್ವಾಂಟಿಟಿ ಕೊಟ್ಟು ಡೈಮೆನ್ಷನಲ್ ಫಾರ್ಮುಲಾ ಬರೀರಿ ಅಂತಿದ್ರು. ಇಲ್ಲೇನು ಮಾಡ್ಯಾರ, ಡೈಮೆನ್ಷನಲ್ ಫಾರ್ಮುಲಾನ ಕೊಟ್ಟು ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಹೇಳಿ ಬರೀರಿ ಅಂದ. ದಿಸ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ವರ್ಕ್ ಡನ್, ಆರ್ ಎಲ್ಸ್ ಇಟ್ ಈಸ್ ಆಲ್ಸೋ ಫಾರ್ ಯುವರ್ ದ ಟಾರ್ಕ್ ಟೋವರ್. ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ವರ್ಕ್ ಡನ್. ವರ್ಕ್ ಡನ್ ಏನಂತ ಹೇಳ್ತೀರಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಇಲ್ಲ ಟಾರ್ಕ್ದು ಟೋ ಸೇಮ್ ಫೋರ್ಸ್ ಇಂಟು ಲೆಂತ್, ಯಾವುದಾದ್ರೂ ಬರೆದ್ರು ಸಾಕು. ಐದರ್ ವರ್ಕ್ ಡನ್ ಅಂತಾದರೂ ಬರೀರಿ, ಇಲ್ಲ ಟಾರ್ಕ್ದಾದ್ರೂ ಬರೀರಿ. ಅಂದರೆ ನಿಮಗೆ ಸ್ಟ್ಯಾಂಡರ್ಡ್ ಒಂದಿಷ್ಟು ಡೈಮೆನ್ಷನಲ್ ಫಾರ್ಮುಲಾ ನೆನಪಿರಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಪ್ರೆಷರ್, ಫೋರ್ಸ್, ಟಾರ್ಕ್, ವರ್ಕ್ ಡನ್, ಲೆಂತ್, ನೆಕ್ಸ್ಟ್ ಆಮೇಲೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಹೆಂಗೂ ಇರ್ತಾವೆ. ಅದನ್ನು ಬಿಟ್ಟು ಒಂದು 5-6 ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್, ವರ್ಕ್ ಡನ್, ಫೋರ್ಸ್, ಪ್ರೆಷರ್, ಟಾರ್ಕ್, ಮೂಮೆಂಟಮ್, ಲೈಕ್ ಎನರ್ಜಿ, ಅಂದರೆ ಇವು ಮೇನ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತಿತ್ತಂದ್ರೆ ಡೈರೆಕ್ಟ್ ಕೇಳಿದರೆ ಡೈಮೆನ್ಷನಲ್ ಫಾರ್ಮುಲಾನು ಬರಿಬೋದು, ಇಲ್ಲ ಡೈಮೆನ್ಷನಲ್ ಫಾರ್ಮುಲಾ ಕೊಟ್ಟು ಫಿಸಿಕಲ್ ಕ್ವಾಂಟಿಟಿ ಮೆನ್ಷನ್ ಮಾಡಂತಾದರೂ ಕೇಳುವ. ಇವೆರಡರೊಳಗೆ ಯಾವುದಾದ್ರೂ ಬರೆದ್ರೂ ನಡೀತದೆ. ವರ್ಕ್ ಡನ್ ಅಂತಾದರೂ ಬರೀರಿ, ಇಲ್ಲ ಟಾರ್ಕ್ ಅಂತಾದರೂ ಬರೀರಿ. ಯಾಕಂದರೆ ಎರಡೂ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಎಕ್ಸ್ಪ್ರೆಷನ್ ಇರುತ್ತೆ. ಮತ್ತು ಅದು ಕನ್ಫ್ಯೂಷನ್ ಆಗಬೇಡ್ರಿ, ವರ್ಕ್ ಡನ್ನು ಮತ್ತು ಟಾರ್ಕ್ ಎರಡೂ ಒಂದೇ ಏನ್ರಿ ಹಿಂಗೆ ಅಂತೇಳಿ. ಕೆಲವೊಂದು ಅಪ್ಲಿಕೇಶನ್ ಒಳಗೆ ಇದು ನಿಮ್ಮದು ಟಾರ್ಕ್ ಬರುತ್ತೆ, ಅದನ್ನು ನೀವು ಲೇಟರ್ ಸ್ಟಡಿ ಮಾಡ್ತೀರಿ, ಹೆಂಗೆ ಟಾರ್ಕ್ ಇವೆರಡು ಸೇಮ್ ಆದವು ಏನು ಹಿಂಗೆ ಅಂಥೇಳಿ. ಓಕೆ, ಮೂವ್ ಟು ನೆಕ್ಸ್ಟ್ ಒನ್. ಅಗೇನ್ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್. ಇಲ್ಲೇನು ಮಾಡ್ಯಾರ, ಸ್ವಲ್ಪ ಚೇಂಜ್ ಮಾಡ್ಯಾರ. ಲಾಸ್ಟಿಗೆ ಮೊದಲೆಲ್ಲ ಹೆಂಗೆ ಕೇಳಿದ್ರು ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್ ಅಂತಂದ್ರೆ ವಿ ಪ್ಲಸ್ ವಿ ನಾಟ್ ಓಕೆ ವಿ ಈಕ್ವಲ್ಸ್ ಟು ವಿ ನಾಟ್ ಪ್ಲಸ್ ಎ ಟಿ ಅಂತ ಕೇಳಿದರು. ಇಲ್ಲೇನು ಮಾಡ್ಯಾರ, ವಿ ನಿಮ್ದು ಆರ್ ಎಚ್ ಎಸ್ ಇರೋ ಬದಲು ಈ ಕಡೆ ಸೈಡ್ ಹಾಕ್ಯಾರ. ಅಂದ್ರೆ ವಿ ಮೈನಸ್ ವಿ ನಾಟ್ ಈಕ್ವಲ್ ಟು ಎ ಟಿ. ಸೇಮನ್ನ ಶಿಫ್ಟ್ ಮಾಡ್ಯಾರ ಆರ್ ಎಚ್ ಎಸ್ ಎಲ್ ಎಚ್ ಎಸ್. ಅಂದರೆ ಸೈನ್ ಕನ್ವೆನ್ಷನ್ ಚೇಂಜ್ ಆಗುತ್ತೆ. ಸೈನ್ ಕನ್ವೆನ್ಷನ್ ಚೇಂಜ್ ಆತಂದ್ರೂ ನೆಕ್ಸ್ಟ್ ನಿಮ್ದೆಲ್ಲ ವ್ಯಾಲ್ಯೂಸ್ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗಬೇಡ್ರಿ. ವಿ ಮೈನಸ್ ವಿ ಐತಿ, ವಿದೇನು ಎಲ್ ಟಿ ರೇಸ್ ಟು ಮೈನಸ್ 1. ಓಕೆ, ಎಲ್ ಟಿ ರೇಸ್ ಟು ಮೈನಸ್ 1 ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ವಿ ನಾಟ್ ದ ಸೇಮ್ ಎಲ್ ಟಿ ರೇಸ್ ಟು ಮೈನಸ್ 1. ಇವೆರಡೂ ಸೇಮ್ ಅದಾವಲ್ರಿ, ಕ್ಯಾನ್ಸಲ್ ಸಾಕವು, ಲಾಸ್ಟಿಗೆ 0 ಬರ್ತೈತೆ ಅಂತ ಕನ್ಕ್ಲೂಷನ್ ಇಲ್ಲ. ಎರಡೂ ಕಡೆ ಸೇಮ್ ಇತ್ತು ಅಂದರೆ ಏನಾಗ್ತದೆ, ನಿಮ್ಮದು ಲಾಸ್ಟಿಗೆ ವಿ ಮೈನಸ್ ವಿ ನಾಟ್ ಇಸ್ ಜನರಲಿ ನೋನ್ ಆಸ್ ವಿ, ಅದು ಎಲ್ ಟಿ ರೇಸ್ ಟು ಮೈನಸ್ 1 ಅಂತಲೇ ಬರೀತೀರಿ. ಕನ್ಫ್ಯೂಷನ್ ಈಸ್ ಕ್ಲಿಯರ್. ಇಕ್ವೇಷನ್ ಡೈಮೆನ್ಷನಲ್ ಫಾರ್ಮುಲಾ ಬರೀತೀರಿ, 1 ಮಾರ್ಕ್ ಆಯ್ತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡು ಮುಂದೆ ಬರೀಲೆ ಮೈನಸ್ ಅದಾವೆ, ಎರಡೂ ಕ್ಯಾನ್ಸಲ್ ಆಗ್ತಾವೆ. ಹಾಗಾಗಿ ನಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ 0 ಬಂತು, ರೈಟ್ ಹ್ಯಾಂಡ್ ಸೈಡ್ ಎ ಟಿ ವ್ಯಾಲ್ಯೂ ಇಷ್ಟ ಬಂತು ಅಂತ ಹೇಳಿ ಹಿಂಗೆ ಬರಿಬೇಡಿ. ಓಕೆ ಓಕೆ ಎ ಟಿ ಕ್ಯಾಲ್ಕುಲೇಟ್ ಮಾಡಿರಿ. ಎ ಅಂತಂದ್ರೆ ಅಕ್ಸಲ್ರೇಷನ್, ಎಲ್ ಟಿ ರೇಸ್ ಟು ಮೈನಸ್ 2 ಐತಿ, ಇಂಟು ಟಿ ಮೈನಸ್ 2 ಪ್ಲಸ್ 1 ಮಾಡಿದ್ರೆ ಎಲ್ ಟಿ ರೇಸ್ ಟು ಮೈನಸ್ 1 ಬಂತು. ಎಲ್ ಟಿ ರೇಸ್ ಟು ಮೈನಸ್ 1 ಅಂತ ದನ್ ಇಟ್ ಈಸ್ ಈಕ್ವಲೆಂಟ್ ಟು ವೆಲಾಸಿಟಿ. ಓಕೆ, ಸೊ ಇಟ್ ಶೋಸ್ ವಿ ಡೈಮೆನ್ಷನಲಿ ಕರೆಕ್ಟ್ ದ ಇಕ್ವೇಷನ್ ವಿ ಮೈನಸ್ ವಿ ನಾಟ್ ಈಕ್ವಲ್ ಟು ಎ ಟಿ. 3 mark distribution, 1 mark for the dimensional formula of all the physical quantity, plus 1 mark for the substitution LHS and RHS, plus 1 mark for the last final expression dimensional formula in the left hand side and right hand side, and one statement, this equation is dimensionally correct.
ಟೋಟಲಿ ಇಟ್ ಕ್ಯಾರೀಸ್ ಔಟ್ ದ 3 ಮಾರ್ಕ್. ಓಕೆ, ಅಂದ್ರೆ ಈ ಚಾಪ್ಟರ್ ಮೇಲೆ ನಿಮ್ಗೆ 3 ಮಾರ್ಕ್ ಕ್ವಶನ್ ಬರುತ್ತೆ. 3 ಮಾರ್ಕನ್ನು 1+2 ಅಂತಾದರೂ ಮಾಡ್ತಾರೆ, ಇಲ್ಲ ಡೈರೆಕ್ಟ್ಲಿ 3 ಮಾರ್ಕ್ 1 ಕ್ವಶನ್ ಆದರೂ ಕೇಳ್ತಾರೆ. ಜನ್ರಲಿ 1 ಮಾರ್ಕಿಗೆ ಏನು ಮಾಡ್ತಾರೆ, ಡೆಫಿನಿಷನ್ಸು ಇಲ್ಲ ಡೈಮೆನ್ಷನಲ್ ಫಾರ್ಮುಲಾ, ಯಾವುದಾದ್ರೂ ಡೈಮೆನ್ಷನಲ್ ಫಾರ್ಮುಲಾ ಬರೋದು ಫಿಸಿಕಲ್ ಕ್ವಾಂಟಿಟಿ, ಇಲ್ಲ ಯಾವ ಮೆಥಡ್ ಯೂಸ್ ಮಾಡ್ತೀರಿ, ಸಿಂಪಲ್ ಮೋಸ್ಟ್ ಆಫ್ ದ ಟೈಮ್ ಡೈಮೆನ್ಷನಲ್ ಫಾರ್ಮುಲಾ ಬಗ್ಗೆ ಕೇಳ್ತಾರೆ. +2 ಮಾರ್ಕ್ ಅಂತಂದರೆ ಸಿಂಪಲ್ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್. ನೆಕ್ಸ್ಟ್ 3 ಮಾರ್ಕಿಗೆ ಅಂದರೆ ಜನರಲಿ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್ ಕೇಳ್ಯಾರ. ಬಿಟ್ಟರೆ ಇನ್ನೊಂದು ಕೇಳ್ಬೋ ಚಾನ್ಸ್ ಅಂತಂದರೆ ಸಿಸ್ಟಮ್ ಕನ್ವರ್ಷನ್ 1 ಯೂನಿಟ್ ಟು ಅನದರ್ ಯೂನಿಟ್, ಲೈಕ್ ಜೂಲ್ಸ್ ಟು ಅರ್ಗ್, ಈ ಟೈಪ್ 1 ಸಿಸ್ಟಮ್ ಟು ಅನದರ್ ಸಿಸ್ಟಮ್ ಕನ್ವರ್ಷನ್ ಮಾಡೋದು, ಇದನ್ನು 3 ಮಾರ್ಕಿಗೆ ಕೇಳ್ಬೋದು. ಇಲ್ಲಿ ಹೆಂಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತಂದ್ರೆ SI ಒಳಗೆ ಯಾವ್ದು ಬರ್ತಾವು, CGS ಒಳಗೆ ಯಾವ್ದು ಬರ್ತಾವು, ಅದರದ್ದು M1 L1 T1 ವ್ಯಾಲ್ಯೂ, M2 L2 T2 ವ್ಯಾಲ್ಯೂಸ್ ನೀವು ಬರಿತೀರಲ್ಲ, ಈ ವ್ಯಾಲ್ಯೂಸ್ ಬರೆಯೋದಕ್ಕೆ 1 ಮಾರ್ಕ್, ಆ ಎಕ್ಸ್ಪ್ರೆಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ 1 ಮಾರ್ಕ್, ಅಟ್ ದ ಎಂಡ್ ಕನ್ವರ್ಷನ್ ಮಾಡಿ ನೀವು ಏನು ಆನ್ಸರ್ ಹೇಳ್ತಿರಲ್ಲ ಅದಕ್ಕೆ 1 ಮಾರ್ಕ್, ಟೋಟಲಿ 3 ಮಾರ್ಕ್. ಈ ಟೈಪ್ ಕ್ವಶನ್ ಕೇಳಿದ್ರು ಅಂತಂದ್ರೆ 1 ಮಾರ್ಕ್, M1 L1 M2 ಬರೆಯೋದಕ್ಕೆ 1 ಮಾರ್ಕ್, ಆ ಫಾರ್ಮುಲಾ ಐತಲ್ಲ N2 = N1 M1 by M2 power A, L1 by L2 power B, T1 by T2 power C, ಆ ಫಾರ್ಮುಲಾ ಬರೋದು ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ 1 ಮಾರ್ಕ್, ಫೈನಲ್ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಕನ್ವರ್ಟ್ ಮಾಡಿ ಇಡೋದಕ್ಕೆ 1 ಮಾರ್ಕ್, ಟೋಟಲಿ 3 ಮಾರ್ಕ್ ಡಿಸ್ಟ್ರಿಬ್ಯೂಷನ್. ಇಫ್ ದೇ ಆಸ್ಕ್ ಇನ್ ಟರ್ಮ್ಸ್ ಆಫ್ ಕನ್ವರ್ಷನ್ 1 ಯೂನಿಟ್ ಟು ದ ಅನದರ್ ಯೂನಿಟ್. ಎರರ್ ಕ್ಯಾಲ್ಕುಲೇಷನ್ ಮೇಲೆ ಕೇಳೋದು ಕಡಿಮೆ, ಇನ್ ಕೇಸ್ ಕೇಳ್ಬೋದು, ಕೇಳಲಿಕ್ಕಿಲ್ಲ. ಬಟ್ ಸಿಗ್ನಿಫಿಕೆಂಟ್ ಫಿಗರ್ ಮೇಲೆ ಕೇಳ್ತಾರೆ, ಸಿಗ್ನಿಫಿಕೆಂಟ್ ಕೊಟ್ಟು ಎಷ್ಟು ಅದಾವೆ ಸಿಗ್ನಿಫಿಕೆಂಟ್ ಫಿಗರ್ ಬರೀರಿ ಅಂಥೇಳಿ ಹಂಗೂ ಕೇಳ್ತಾರೆ. ನೆಕ್ಸ್ಟ್ ಇದ್ರೊಳಗೆ ಎರರ್ ಮೇಲೆ ಕೇಳೋದಾತಂದ್ರೆ 3 ಮಾರ್ಕಿಗೆ ನಿಮಗೆ ಪೂರ್ತಿ ಕೇಳಂಗಿಲ್ಲ. ಐದರ್ ದೇ ಆಸ್ಕ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದ ಮೀನ್ ವ್ಯಾಲ್ಯೂ ಆರ್ ಅಬ್ಸಲ್ಯೂಟ್ ಎರರ್, ಎರಡು ಕಂಬೈನ್ ಮಾಡಿ ಕೇಳ್ಬೋದು. ಮೀನ್ ವ್ಯಾಲ್ಯೂ ಅಂತಂದ್ರೆ 5 ರೀಡಿಂಗ್ ಇತ್ತಂದ್ರೆ 5ರದ್ದು ಮೀನ್ ತೆಗಿತೀರಿ. ಅಬ್ಸಲ್ಯೂಟ್ ಎರರ್ ಅಂತಂದ್ರೆ ಮೀನ್ ವ್ಯಾಲ್ಯೂ ಒಳಗೆ ಗಿವನ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಹಂಗಾದರೂ ಕೇಳ್ತಾರೆ. ಇಲ್ಲ ಡೈರೆಕ್ಟ್ಲಿ ನಿಮಗೆ ಏನಾದರೂ ಪರ್ಸಂಟೇಜ್ ಆಫ್ ದ ಎರರ್ ಪೂರ್ತಿ ಕೇಳಿದ್ರೆ ಅದು ನಿಮ್ಮ 5 ಮಾರ್ಕ್ ಕ್ವಶನ್ಸ್ ಆಗ್ತೈತಿ. 5 ಮಾರ್ಕಿಗೆ 3 ಕೇಳಂಗಿಲ್ಲ, ಯಾವುದಾದ್ರೂ 2 ಕಂಬೈನ್ ಮಾಡಿ ನಿಮಗೆ 3 ಮಾರ್ಕ್ ಕ್ವಶನ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. Hope you clear all the points in the units and the measurement. It's completes out the entire chapter. In the next we discuss in the chapter 3.